ಎಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನು ಲಾಸ್ಟ್ ತರಗತಿಯಲ್ಲಿ ಹೇಳಿದ್ದೆ, ರಾಜಕೀಯ ಪಕ್ಷಗಳ ಸ್ವರೂಪದ ಬಗ್ಗೆ ನೋಡಿದ್ವಿ. ರಾಜಕೀಯ ಪಕ್ಷಗಳು ಎಂದರೇನು ಮತ್ತು ರಾಜಕೀಯ ಪಕ್ಷಗಳ ಒಂದು ಅರ್ಥ, ಅದರ ಮಹತ್ವ ನೋಡಿದ್ವಿ. ರಾಜಕೀಯ ಪಕ್ಷಗಳ ಒಂದು ಸ್ವರೂಪ, ಭಾರತದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಪಕ್ಷಗಳು ಹುಟ್ಕೊಂಡು ಅದರ ಹಿನ್ನೆಲೆ ಏನು, ನಿಮಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ. ರಾಜಕೀಯ ಪಕ್ಷಗಳ ಬಗ್ಗೆ ಸಂವಿಧಾನದಲ್ಲಿ ನಿರ್ದಿಷ್ಟವಾದ ಒಂದು ವಿಧಿ ಅನ್ವಯ ಉಲ್ಲೇಖ ಇಲ್ಲ. ರಾಜಕೀಯ ಪಕ್ಷಗಳ ಕುರಿತು ಭಾರತದ ಒಂದು ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ 19ನೇ ವಿಧಿಯ ಪ್ರಕಾರ, ಅಂದರೆ ಪ್ರತಿಯೊಬ್ಬ ಸ್ವಾತಂತ್ರ್ಯದ ಹಕ್ಕನ್ನು ಕುರಿತು ಹೇಳುತ್ತದೆ ಭಾರತದ ಒಂದು ಸಂವಿಧಾನದ 19ನೇ ವಿಧಿ. ಆ ಸ್ವಾತಂತ್ರ್ಯದ ಹಕ್ಕಿನ 19ನೇ ವಿಧಿಯ ಪ್ರಕಾರ ಎಲ್ಲ ಭಾರತೀಯ ಪ್ರಜೆಗಳು ವಾಕ್ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಮತ್ತು ಸಂಘ ಸಂಸ್ಥೆಗಳನ್ನು ಕಟ್ತಕ್ಕಂಥ ಸ್ವಾತಂತ್ರ್ಯ ಹೊಂದಿದ್ದಾರೆ. ಅದಕ್ಕನುಗುಣವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳು ತಮ್ಮದೇ ಆದಂಥ ಸಾಮಾನ್ಯ ಸಿದ್ಧಾಂತ ಮತ್ತು ಗುರಿಗಳಿಗೆ ಅನುಗುಣವಾಗಿ ತಮ್ಮದೇ ಆದಂಥ ಒಂದು ನಿರ್ದಿಷ್ಟವಾದ ಸಂಘವನ್ನು ರಚಿಸಿಕೊಳ್ಳುವುದನ್ನು ನಾವು ಏನಂತೀವಿ, ರಾಜಕೀಯ ಪಕ್ಷಗಳು ಅಂತ ಕರಿತೀವಿ. ಆ ಒಂದು ಉದ್ದೇಶ ಗುರಿಗಳ ಈಡೇರಿಕೆಗಾಗಿ ಸಂಘಟಿತ ಒಂದು ಸಮುದಾಯವನ್ನು ನಾವು ಸಂಘ ಸಂಸ್ಥೆಯನ್ನ ರಾಜಕೀಯ ಪಕ್ಷಗಳು ಅಂತ ಕರಿತೀವಿ. ಈ ರೀತಿ ರಾಜಕೀಯ ಪಕ್ಷಗಳನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಈ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಹುಟ್ಕೊಂಡು ಅಂತ ನಿಮ್ಗೆ ಆಗಲೇ ಗೊತ್ತಿದೆ. ಭಾರತದ ಮುಖ್ಯವಾದ ಉದ್ದೇಶ, ರಾಷ್ಟ್ರೀಯ ಚಳವಳಿಯ ಒಂದು ಉದ್ದೇಶ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದು. ಅದಕ್ಕನುಗುಣವಾಗಿ ರಾಷ್ಟ್ರೀಯ ಚಳವಳಿಗಳೊಂದಿಗೆ ಹುಟ್ಟಿಕೊಂಡಂಥ ಪಕ್ಷ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಒಂದು A.O. ಹ್ಯೂಮರಿಂದ ಸ್ಥಾಪಿಸಲ್ಪಟ್ಟ ಪಕ್ಷ ಅಂತ ಹೇಳ್ಬೋದು. ಇದರಿಂದ ಪ್ರಾರಂಭವಾದ ಒಂದು ಭಾರತದಲ್ಲಿ ರಾಜಕೀಯ ಪಕ್ಷಗಳ ಒಂದು ಉಗಮ ಕ್ರಮೇಣವಾಗಿ ಪ್ರಾರಂಭವಾಗಿ ಈ ಒಂದು ದಿವಸ ಭಾರತವು ಬಹುಪಕ್ಷ ಪದ್ಧತಿಯನ್ನು ಹೊಂದಿದೆ. ಇಲ್ಲಿ ನಾವು ಮಲ್ಟಿಪಾರ್ಟಿ ಸಿಸ್ಟಮ್ ಅನ್ನ ನೋಡ್ತೀವಿ ಭಾರತದಲ್ಲಿ ಅಂತ ಹೇಳ್ಬೋದು. ಹೀಗೆ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ, ಒಂದು ಸಾಮಾನ್ಯ ಉದ್ದೇಶಕ್ಕೋಸ್ಕರ ರಚನೆಯಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಚುನಾವಣೆ ಸಮಯದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಅಂತ ನೋಡೋಣ. ನಾವು ಭಾರತದಲ್ಲಿ ಒಂದೇದು ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು. ಮೊಟ್ಟ ಮೊದಲ ಕಾರ್ಯ ಏನು, ಚುನಾವಣಾ ಪ್ರಣಾಳಿಕೆ ಸಿದ್ಧಪಡಿಸುವುದು. ನಾನು ಆಗಲೇ ಹೇಳಿದ ಲಾಸ್ಟ್ ಕ್ಲಾಸ್ನಲ್ಲಿ ಪ್ರಣಾಳಿಕೆ ಅಂದ್ರೆ ಏನು, ಯಾವುದೇ ಒಂದು ರಾಜಕೀಯ ಪಕ್ಷ ರಚನೆಯಾದ ನಂತರ ತನ್ನದೇ ಆದ ಗುರಿ ಉದ್ದೇಶಗಳನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿರುತ್ತೆ. ಪ್ರತಿಯೊಂದು ರಾಜಕೀಯ ಪಕ್ಷದ ಪ್ರಣಾಳಿಕೆ ಭಿನ್ನ ಭಿನ್ನವಾಗಿರುತ್ತದೆ. ಯಾವುದೋ ರಾಜಕೀಯ ಪಕ್ಷ ನಮ್ಮ ಜಾತ್ಯತೀತವಾದ ಪಕ್ಷವಾಗಿದೆ, ಒಂದು ಕೋಮುವಾದಕ್ಕೆ ವಿರುದ್ಧವಾದ ಪಕ್ಷವಾಗಿದೆ, ನಮ್ದು ಎಲ್ಲ ಒಂದು ಸಮುದಾಯಕ್ಕೆ ನಾವು ಸಮಾನ ಸ್ಥಾನಮಾನ ನೀಡ್ತೀವಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಂತಿಂತ ಕೆಲಸ ಮಾಡ್ತೀವಿ ಅಂತ ಆಶ್ವಾಸನೆ ಮತ್ತು ಭರವಸೆಗಳಿರ್ತಕ್ಕಂಥ ಒಂದು ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ. ಅದನ್ನು ನಾವು ಪ್ರಣಾಳಿಕೆ ಅಂತ ಕರಿತೀವಿ. ಹೀಗೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಚುನಾವಣಾ ಸಮಯದಲ್ಲಿ ಜನರಿಗೆ ಒಂದು ಆಕರ್ಷಕವಾದ ರೀತಿಯಲ್ಲಿ, ಪ್ರಜೆಗಳಿಗೆ ಆಕರ್ಷಕವಾದ ರೀತಿಯಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಹೊರಡಿಸುತ್ತವೆ ಅಂತ ಹೇಳಬಹುದು. ಪ್ರತಿಯೊಂದು ರಾಜಕೀಯ ಪಕ್ಷವು ಅಸ್ತಿತ್ವಕ್ಕೆ ಬಂದ ಮೇಲೆ ಪ್ರಣಾಳಿಕೆಯನ್ನ ರಚಿಸಿಕೊಂಡು ಚುನಾವಣೆಯನ್ನ ಎದುರಿಸುತ್ತವೆ. ಚುನಾವಣೆಯ ಸಮಯದಲ್ಲಿ ತಮ್ಮದೇ ಆದಂಥ ಒಂದು ಸಿದ್ಧಾಂತ, ಗುರಿಗಳು, ಧ್ಯೇಯಗಳನ್ನು ಒಳಗೊಂಡಂತಹ ಒಂದು ಆಶ್ವಾಸನೆ, ಭರವಸೆಗಳನ್ನು ಒಳಗೊಂಡಂತಹ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತವೆ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ. ಅವು ಮಾಡ್ತಕ್ಕಂಥ ಮೊಟ್ಟ ಮೊದಲ ಕೆಲಸ ಅಂತ ಹೇಳಬಹುದು. ಇನ್ನು ಎರಡನೇದು ಅಭ್ಯರ್ಥಿಗಳ ಆಯ್ಕೆ. ಯಾವ ರೀತಿಯಾಗಿ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನು ತಮ್ಮ ಚುನಾವಣಾ ಕಣದಲ್ಲಿ ಇಳಿಸಲಿಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೇವೆ. ರಾಜಕೀಯ ಪಕ್ಷಗಳ ಪ್ರಮುಖ ಗುರಿ ಅಂದ್ರೇನು, ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬರುವುದು. ಪ್ರತಿಯೊಂದು ರಾಜಕೀಯ ಪಕ್ಷದ ಗುರಿ ಏನು, ತಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬರಬೇಕಂತ. ಅದಕ್ಕನುಗುಣವಾಗಿ ರಾಜಕೀಯ ಪಕ್ಷಗಳು ಚುನಾವಣೆ ಸ್ಪರ್ಧಿಸಲಿಕ್ಕೆ ಒಬ್ಬ ಸೂಕ್ತವಾದಂತಹ ಗೆದ್ದು ಬರ್ತಕ್ಕಂಥ ಅಭ್ಯರ್ಥಿಯನ್ನು ಅವರು ಆಯ್ಕೆ ಮಾಡ್ತಾರೆ. ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಅವ್ರ ಹಿನ್ನೆಲೆಯನ್ನು ನೋಡಿ, ಆ ಒಂದು ವ್ಯಕ್ತಿ ಚುನಾವಣೆ ಸ್ಪರ್ಧಿಸಿದಾಗ ಖಂಡಿತವಾಗಿ ಗೆದ್ದು ಬರ್ತಾರೆ ಅಂತಿಕೊಂಡು ಅಂಥ ವ್ಯಕ್ತಿಯನ್ನ ಚುನಾವಣೆಯಲ್ಲಿ ಒಂದು ಸ್ಪರ್ಧಿಸಲಿಕ್ಕೆ ಆ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ, ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಮೂರನೇ ಕಾರ್ಯ, ರಾಜಕೀಯ ಶಿಕ್ಷಣ ಮತ್ತು ಅರಿವು. ರಾಜಕೀಯ ಪಕ್ಷಗಳು ಜನತೆಗೆ ರಾಜಕೀಯ ಶಿಕ್ಷಣವನ್ನು ನೀಡ್ತವ. ನಿಮ್ಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ಭಾರತೀಯ ಎಲ್ಲ ಪ್ರಜೆಗಳು
ಒಂದು ಸಾಮಾನ್ಯವಾಗಿ ಇವತ್ತಿನ ದಿವಸ ವಾಸ್ತವಿಕವಾಗಿ ನೋಡಿದಾಗ ನಾವು ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ರಾಜಕೀಯ ಜ್ಞಾನ ಬೇಕೇ ಬೇಕು. ಮೂಲತಃ ನಾವು ಸರ್ಕಾರದ ಅಡಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸರ್ಕಾರದ ಉದ್ದೇಶ, ಸರ್ಕಾರದ ಕಾರ್ಯ ಏನು? ನೀವು ಫಸ್ಟ್ ಇಯರ್ನಲ್ಲಿ ಓದಿರಿ. ಸರ್ಕಾರದ ಕಾರ್ಯ ಏನು? ರಾಜ್ಯಗಳಿರ್ತಕ್ಕಂಥ ಎಲ್ಲ ಪ್ರಜೆಗಳ ರಕ್ಷಣೆ. ಸರ್ಕಾರ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿಯ ಕೆಲಸ ಮಾಡುತ್ತದೆ, ಅವನ ವ್ಯಕ್ತಿಯ ಜೀವನದಲ್ಲಿ ಸರ್ಕಾರ ತೊಟ್ಟಿಲಿನಿಂದ ಸಮಾಧಿವರೆಗೂ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಮನುಷ್ಯ ಹುಟ್ಟತಕ್ಕಂಥ ಪೂರ್ವದಲ್ಲೇ ಭ್ರೂಣಾವಸ್ಥೆಯಲ್ಲಿದ್ದಾಗೆ, ತಾಯಿ ಗರ್ಭದಲ್ಲಿದ್ದಾಗೆ ಆ ವ್ಯಕ್ತಿಗೆ, ಆ ಮಗುವಿಗೆ ಸರ್ಕಾರದ ಪೂರೈಕೆ ಆರೈಕೆ ಪ್ರಾರಂಭವಾಗುತ್ತದೆ. ವಿದ್ಯಾರ್ಥಿಗಳೇ, ಅಲ್ಲಿಂದ ಆ ವ್ಯಕ್ತಿ ಸತ್ತ ನಂತರವೂ ಸಹಿತ ಸರ್ಕಾರದ ಕೆಲಸ ಪ್ರಮುಖವಾದ ಪಾತ್ರ. ಲಾಸ್ಟಿಗೆ ವ್ಯಕ್ತಿಯ ಮರಣ ಹೊಂದಿದ ನಂತರ ಅವನನ್ನು ಶವ ಸಂಸ್ಕಾರ ಮಾಡುವುದು ಅವನ ಸರ್ಕಾರಿ ಜಾಗದಲ್ಲಿ. ಈ ರೀತಿಯಾಗಿ ಸರ್ಕಾರದ ಪಾತ್ರ ವ್ಯಕ್ತಿಯ ಜೀವನದಲ್ಲಿ ಬಹಳ ಪ್ರಮುಖವಾಗಿದೆ. ಸರ್ಕಾರದ ಒಂದು ಯಾವುದೇ ಒಂದು ಸೌಲಭ್ಯಗಳು ಒಂದು ಉಪಯೋಗಿಸದೆ ವ್ಯಕ್ತಿ ಇವತ್ತು ದಿವಸ ಜೀವನ ಮಾಡಲಾರ ಅಂತ ಹೇಳ್ಬೋದು. ಆದ್ದರಿಂದ ಸರ್ಕಾರದ ಬಗ್ಗೆ ತಿಳ್ಕೋಬೇಕು. ರಾಜಕೀಯ ಅರಿವು ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ಚುನಾವಣೆ ಅಂದ್ರೇನು, ಒಂದು ರಾಜಕೀಯ ಪಕ್ಷಗಳಂದ್ರೇನು, ಸರ್ಕಾರ ಅಂದ್ರೇನು, ಸಂವಿಧಾನ ಅಂದ್ರೇನು, ಪ್ರತಿಯೊಬ್ಬ ವ್ಯಕ್ತಿಗೂ ಆ ಒಂದು ಮೂಲತಃ ಒಂದು ಬೇಸಿಕ್ ನಾಲೆಜ್ ಬೇಕೇ ಬೇಕು. ಆದ್ದರಿಂದ ಈ ರಾಜಕೀಯ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ ಒಂದು ರಾಜಕೀಯ ಶಿಕ್ಷಣವನ್ನ, ಅರಿವನ್ನ ಮೂಡಿಸ್ತವೆ. ಯಾವ ರೀತಿಯಾಗಿ ಈ ರಾಜಕೀಯ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರರ ಮನೆ ಬಾಗಿಲಿಗೆ ಹೋಗ್ತಾರೆ. ಯಾಕಂದ್ರೆ ಮತಯಾಚನೆ ಮಾಡಲಿಕ್ಕೆ ಪ್ರತಿಯೊಬ್ಬರ ಮತ ಬಹಳ ಅಮೂಲ್ಯವಾದದ್ದು. ಒಂದೊಂದು ಮತ ರಾಜಕೀಯ ಪಕ್ಷಕ್ಕೆ ಅಮೂಲ್ಯವಾದದ್ದು. ತಾನು ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಆ ಒಂದು ಮತ ಬೇಕೇ ಬೇಕನ್ನುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮತದಾರನ ಮನೆ ಬಾಗಿಲಿಗೆ ಹೋಗಿ ತಮ್ಮ ಒಂದು ಪಕ್ಷದ, ರಾಜಕೀಯ ಪಕ್ಷದ ಉದ್ದೇಶ ಏನು, ಗುರಿಗಳೇನು, ನಮ್ಮ ಭರವಸೆಗಳು, ಆಶ್ವಾಸನೆಗಳು, ಈ ಒಂದು ಚುನಾವಣೆ ಅಂದ್ರೇನು, ಯಾವ ರೀತಿ ಮತದಾನ ಮಾಡಬೇಕು, ಎಲ್ಲವುದರ ಬಗ್ಗೆ ಮತ್ತು ಆ ಒಂದು ದೇಶದ ಸಮಸ್ಯೆಗಳೇನು, ಆ ಒಂದು ರಾಜ್ಯದ ಸಮಸ್ಯೆ, ಊರಿನ ಸಮಸ್ಯೆ ಎಲ್ಲದರ ಬಗ್ಗೆ ಚರ್ಚೆ ಮಾಡಿ ಮತಯಾಚನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಆ ಸಮಯದಲ್ಲಿ ಪ್ರತಿಯೊಬ್ಬ ಮತದಾರರಿಗೂ, ಒಂದು ಪ್ರಜೆಗಳಿಗೆ ಏನಾಗುತ್ತೆ, ರಾಜಕೀಯ ಶಿಕ್ಷಣ, ಅರಿವು ಮೂಡುತ್ತದೆ. ತಮ್ಮ ಮತದ ಮೌಲ್ಯದ ಬಗ್ಗೆ, ಚುನಾವಣೆಯ ಬಗ್ಗೆ, ಸರ್ಕಾರದ ಬಗ್ಗೆ ಎಲ್ಲರಿಗೂ ಅಲ್ಲಿ ತಿಳುವಳಿಕೆ ಬರುತ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ರಾಜಕೀಯ ಪಕ್ಷಗಳು ಪ್ರತಿಯೊಬ್ಬ ಪ್ರಜೆಗಳಿಗೂ ರಾಜಕೀಯ ಶಿಕ್ಷಣದ ಅರಿವನ್ನ ಮೂಡಿಸುತ್ತವೆ ಅಂತ ಹೇಳ್ಬೋದು. 4ನೇ ಕಾರ್ಯ ಚುನಾವಣೆಗೆ ಸ್ಪರ್ಧಿಸುವುದು. ರಾಜಕೀಯ ಪಕ್ಷದ 4ನೇ ಕಾರ್ಯ ಚುನಾವಣೆಗೆ ಸ್ಪರ್ಧಿಸುವುದು. ಈ ಒಂದು ಪ್ರಾತಿನಿಧಿಕ ಪ್ರಜಾಸತ್ತಾತ್ಮಕ ಒಂದು ರಾಜಕೀಯ ಪಕ್ಷಗಳಿಂದ ಈ ಸರ್ಕಾರ ಪ್ರಜಾಸತ್ತಾತ್ಮಕ ಸರ್ಕಾರವು ರಾಜಕೀಯ ಪಕ್ಷಗಳಿಂದ ಕೂಡಿದೆ. ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸ್ತವೆ, ಭಾಗವಹಿಸ್ತವೆ. ಚುನಾವಣೆ ಸ್ಪರ್ಧಿಸಲಾರದೆ ಯಾವುದೇ ಸರ್ಕಾರ ರಚನೆಯಾಗುವುದಿಲ್ಲ. ಹೀಗಿದ್ದಾಗ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಬೇಕಾಗಿದ್ರೆ ಏನಾಗುತ್ತೆ, ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯ, ಸಮರ್ಥ, ಗೆಲ್ತಕ್ಕಂಥ ವ್ಯಕ್ತಿಗಳನ್ನೇ ಅವರು ಆಯ್ಕೆ ಮಾಡ್ತಾರೆ, ಚುನಾವಣಾ ಕಣಕ್ಕೆ ಇಳಿಸ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷದ ಉದ್ದೇಶ ಏನು, ತಾನು ಗೆದ್ದು ಬಂದು ಚುನಾವಣೆಯಲ್ಲಿ ತಾನು ಗೆದ್ದು ಬಂದು ಸರ್ಕಾರವನ್ನ ರಚನೆ ಮಾಡಬೇಕು, ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ನಾನಂತ ತಿಳ್ಕೊಂಡು, ಅದಕ್ಕಾಗಿ ಆ ಚುನಾವಣೆಯಲ್ಲಿ ಗೆದ್ದು ಬರಬೇಕಾದ್ರೆ ಅವರು ಆ ಒಂದು ಸೂಕ್ತವಾದ ಅಭ್ಯರ್ಥಿಯನ್ನೇ ಅವರು ಚುನಾವಣಾ ಕಣಕ್ಕೆ ಇಳಿಸಿ ಆ ವ್ಯಕ್ತಿಯನ್ನು ಗೆದ್ದು ಬರಬೇಕಾದ ನಿಟ್ಟಿನಲ್ಲಿ ಸಾಕಷ್ಟು ಆ ವ್ಯಕ್ತಿ ಒಂದು ಬಗ್ಗೆ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಸಹಿತ ರಾಜಕೀಯ ಪಕ್ಷಗಳು ಆ ವ್ಯಕ್ತಿ ಗೆದ್ದು ಬರಬೇಕಂತ ತಿಳ್ಕೊಂಡು ಹಲವಾರು ರೀತಿಯಲ್ಲಿ ಮತದಾರರನ್ನು ಸೆಳೆತಕ್ಕಂಥ ಒಂದು ಆಕರ್ಷಕವಾದ ಒಂದು ಪ್ರಚಾರವನ್ನ ಮಾಡ್ತಾರೆ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಇನ್ನು 5ನೇ ಒಂದು ರಾಜಕೀಯ ಕಾರ್ಯ ಏನು, ರಾಜಕೀಯ ಪಕ್ಷಗಳ ಕಾರ್ಯ 5ನೇದ್ದು ಸರ್ಕಾರದ ರಚನೆ ಮತ್ತು ನಿರ್ವಹಣೆ ಅಂತ ಹೇಳ್ಬೋದು. ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ಮತದಾರರನ್ನು ಆಕರ್ಷಿಸಿ ಮತ್ತು ಗೆದ್ದು ಬಹುಮತ ಪಡೆದು ಸರ್ಕಾರವನ್ನ ರಚನೆ ಮಾಡ್ತವೆ. ರಾಜಕೀಯ ಪಕ್ಷದ ಮೂಲತಃ ಮುಖ್ಯ ಉದ್ದೇಶ ಏನು, ಚುನಾವಣೆಗಳಲ್ಲಿ ಗೆದ್ದು ಬರುವುದು. ಚುನಾವಣೆಯಲ್ಲಿ ಗೆದ್ದು ಬರಬೇಕಂತ ತಿಳ್ಕೊಂಡು ತಮ್ಮ ಒಂದು ಪ್ರಣಾಳಿಕೆಯನ್ನ, ತಮ್ಮ ಪಕ್ಷದ ಆಶ್ವಾಸನೆ, ಭರವಸೆಯನ್ನ, ಪ್ರಣಾಳಿಕೆಯನ್ನ, ಸಿದ್ಧಾಂತ, ಗುರಿಗಳನ್ನ ಚುನಾವಣಾ ಪ್ರಚಾರದಲ್ಲಿ ಅಳವಡಿಸಿ ಎಲ್ಲಾ ಮತದಾರರನ್ನು ಆಕರ್ಷಿಸಿ ಗಮನ ಸೆಳೆದು ಚುನಾವಣೆಯಲ್ಲಿ ಗೆದ್ದು ಬಂದು ಬಹುಮತ ಸಾಬೀತುಪಡಿಸಿ ಸರ್ಕಾರವನ್ನ ರಚನೆ ಮಾಡುವುದೇ ರಾಜಕೀಯ ಪಕ್ಷದ ಮುಖ್ಯ ಗುರಿಯಾಗಿದೆ ಅಂತ ಹೇಳ್ಬೋದು. ಇನ್ನು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ. ನಿಮಗೆಲ್ಲ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಎಲ್ಲವೂ ಸ್ಪರ್ಧಿಸ್ತವೆ. ಆದರೆ ಯಾವ ಪಕ್ಷ ಬಹುಮತವನ್ನು ಹೊಂದಿರುತ್ತದೆ, ಯಾವ ಪಕ್ಷ ಅಧಿಕ ಸ್ಥಾನವನ್ನು ಹೊಂದಿರುತ್ತದೆ, ಆ ಪಕ್ಷ
ಆಡಳಿತ ಪಕ್ಷವಾಗಿ ಬಹುಮತ ಪಡೆದ ಪಕ್ಷವಾಗಿ ಸರ್ಕಾರವನ್ನ ರಚನೆ ಮಾಡ್ತದೆ. ಅದು ಆಡಳಿತ ಪಕ್ಷ ಅಂತ ಕರಿತೀವಿ. ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಪಡೆದು ಸೋತಂತ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತದೆ, ಅಪೋಸಿಟ್ ಪಾರ್ಟಿ ಅಂತ ಹೇಳ್ತೀವಿ. ಈ ನಿಟ್ಟಿನಲ್ಲಿ ಆಡಳಿತ ಪಕ್ಷ ಅಧಿಕಾರವನ್ನ ಮಾಡ್ತಾ ಸರ್ಕಾರವನ್ನು ರಚಿಸಿ ಅಧಿಕಾರ ಮಾಡುತ್ತದೆ. ಅಷ್ಟೇ ಒಂದು ಪ್ರಾಮುಖ್ಯತೆ ವಿರೋಧ ಪಕ್ಷವೂ ಸಹಿತ ಹೊಂದಿದೆ. ಯಾಕಂದ್ರೆ ವಿರೋಧ ಪಕ್ಷದ ಕೆಲಸ ಸುಮ್ಮನೆ ಕೊಡುವುದಲ್ಲ, ಆ ಒಂದು ಆಡಳಿತ ಪಕ್ಷ ಅಧಿಕಾರ ಮಾಡುವಾಗ ಅದರ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯುವುದು, ಜನರ ಗಮನಕ್ಕೆ ತರುವುದು, ಆ ಪ್ರತಿಯೊಂದು ಸರ್ಕಾರದ ಎಲ್ಲ ಮಾಡ್ತಕ್ಕಂಥ ಕಾರ್ಯವೈಖರಿಯನ್ನು ಗಮನಿಸಿ ಅದರ ವಿರುದ್ಧ ಮಾತನಾಡುವುದು, ಆ ಸರ್ಕಾರ ತಪ್ಪು ದಾರಿಗೆ ನಡೆದಾಗ ಅದನ್ನು ಎಚ್ಚರಿಸಿ ಮಾತನಾಡಿ ವಿಮರ್ಶೆ ಮಾಡಿ ಜನರ ಗಮನಕ್ಕೆ ತರುವುದು. ಅಷ್ಟೇ ಅಲ್ಲ, ವಿರೋಧ ಪಕ್ಷದ ಇನ್ನೊಂದು ತಂತ್ರ ಏನಂದ್ರೆ, ತಾನು ಆ ಸರ್ಕಾರ ತನ್ನ ಅಧಿಕಾರಾವಧಿಯಷ್ಟು 5 ವರ್ಷದ ಒಳಗಾಗಿ ಹೇಗಾದ್ರೂ ಮಾಡಿ ಈ ಸರ್ಕಾರವನ್ನ ವಿಸರ್ಜಿಸಿ ತಾನು ಅಧಿಕಾರಕ್ಕೆ ಬರ್ಬೇಕಂತ ತಿಳ್ಕೊಂಡು ಹೊಂಚು ಹಾಕಿರುತ್ತದೆ. ಅದಕ್ಕೆ ಒಂದ್ ಕಡೆ ರಾಜಕೀಯ ಚಿಂತಕರು ಹೇಳ್ತಾರೆ, ವಿರೋಧ ಪಕ್ಷವನ್ನ ಹೊಸಲನ್ನ ಕಾಯ್ತಕ್ಕಂಥ ನಾಯಿ ಅಂತ ಹೇಳ್ಬೋದು. ಅದು ಹೊಸಲ ಬಲೆ ಕೂತಿರ್ತದೆ. ಸರ್ಕಾರ ಯಾವಾಗ ರಚನೆ ಮಾಡಬೇಕು, ಆ ಸರ್ಕಾರ ಯಾವಾಗ ಬಿದ್ದು ಹೋಗುತ್ತೆ, ಆ ಪಕ್ಷದ ಸರ್ಕಾರ ಸರ್ಕಾರ ರಚನೆ ಮಾಡ್ಬೇಕಂತ ತಿಳ್ಕೊಂಡು ಹೊಂಚು ಹಾಕ್ತಾ ಇರ್ತದೆ ವಿರೋಧ ಪಕ್ಷಗಳು ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಆಡಳಿತ ಪಕ್ಷವಾಗಿ ಮತ್ತು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತಿರುತ್ತವೆ ಅಂತ ಹೇಳ್ಬೋದು. ಇನ್ನ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವುದು ಯಾವ ರೀತಿ? ಪ್ರತಿಯೊಂದು ರಾಜಕೀಯ ಪಕ್ಷವು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಯಾಕಂದ್ರೆ ಭಾರತ ವೈವಿಧ್ಯಮಯ ಸಂಸ್ಕೃತಿಯಿಂದ ಕೂಡಿದಂತಹ ರಾಷ್ಟ್ರ. ಅನೇಕ ಜಾತಿ, ಧರ್ಮ, ಜನಾಂಗ, ಎಲ್ಲ ರೀತಿ ಭಾಷೆ ಎಲ್ಲವನ್ನು ನೋಡ್ತೀವಿ ನಾವು ಭಾರತದಲ್ಲಿ. ಇಡೀ ಪ್ರಪಂಚದಲ್ಲಿ ಇಂತಹ ವಿಭಿನ್ನ ಸಂಸ್ಕೃತಿಯಿಂದ ಕೂಡಿದ ರಾಷ್ಟ್ರ, ಏಕೈಕ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ಅಂತ ಹೇಳ್ಬೋದು. ಭಾರತವನ್ನು ನಾವು ವಿವಿಧತೆಯಲ್ಲಿ ಏಕತೆ ಹೊಂದಿದ ರಾಷ್ಟ್ರ ಅಂತ ಕೂಡ್ತೀವಿ. ಅಷ್ಟೇ ಅಲ್ಲ, ಭಾರತದಲ್ಲಿ ಇಷ್ಟೆಲ್ಲ ಧರ್ಮಗಳು, ಜಾತಿ, ಸಂಸ್ಕೃತಿ ಇದ್ರೂ ಕೂಡ ಭಾರತ ಜಾತ್ಯತೀತ ರಾಷ್ಟ್ರ. ಯಾಕಂದ್ರೆ ಜಾತ್ಯತೀತ ರಾಷ್ಟ್ರ ಅಂದ್ರೆ ಭಾರತ ಯಾವುದೇ ಒಂದೇ ಪ್ರಮುಖ ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತ ಘೋಷಿಸಿಲ್ಲ. ಎಲ್ಲ ಧರ್ಮಕ್ಕೂ ಜಾತಿಗೂ ಸಮಾನವಾದ ಸ್ಥಾನಮಾನ ಕೊಟ್ಟಿದೆ ವಿದ್ಯಾರ್ಥಿಗಳೇ. ಈ ನಿಟ್ಟಿನಲ್ಲಿ ಇಂಥ ವಿಭಿನ್ನ ಸಂಸ್ಕೃತಿ, ಆಚಾರ, ವಿಚಾರದ ಬಗ್ಗೆ ರಾಜಕೀಯ ಪಕ್ಷ ಸಾರ್ವಜನಿಕ ಅಭಿಪ್ರಾಯವನ್ನ ಮೂಡಿಸುತ್ತದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿರಲಿ, ಅದು ಆ ಸಮಯದಲ್ಲಿ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ರಾಜಕೀಯ ಪಕ್ಷಗಳೆಲ್ಲರೂ ತಮ್ಮಲ್ಲಿ ಸಿದ್ಧಾಂತದ ಎಷ್ಟೇ ಭಿನ್ನಾಭಿಪ್ರಾಯ ಭೇದಗಳಿದ್ರು ಇದರ ಬಗ್ಗೆ ಆ ಸಮಸ್ಯೆಗಳನ್ನು ಹೋಗಲಾಡಿಸುವಲ್ಲಿ ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತವೆ ಅಂತ ಹೇಳ್ಬೋದು ಅಂತ. ಸರ್ಕಾರ ಮತ್ತು ಜನರ ನಡುವೆ ಸೇತುವೆ ಇನ್ನೊಂದು ಪ್ರಮುಖ ಕಾರ್ಯ. ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ರಾಜಕೀಯ ಪಕ್ಷ ಕಾರ್ಯನಿರ್ವಹಿಸ್ತವೆ. ಯಾವ ರೀತಿಯಾಗಿ? ರಾಜಕೀಯ ಪಕ್ಷಗಳ ಮುಖ್ಯ ಉದ್ದೇಶ ಚುನಾವಣೆಯಲ್ಲಿ ಗೆದ್ದು ಬರುವುದು ಓಕೆ, ಆದರೆ ಚುನಾವಣೆಯಲ್ಲಿ ಗೆದ್ದು ಬರಬೇಕಾದ್ರೆ ಅವರು ಮತದಾರರ ಮನಸ್ಸಿನಲ್ಲಿ ಇರಬೇಕು. ರಾಜಕೀಯ ಪಕ್ಷದ ಬಗ್ಗೆ ಮತದಾರರಿಗೆ ಭರವಸೆ, ಗೌರವ, ವಿಶ್ವಾಸ ಇರಬೇಕು. ಅದಕ್ಕನುಗುಣವಾಗಿ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ? ಜನರ ಸಮಸ್ಯೆಗಳನ್ನ ತಗೊಂಡು ಸರ್ಕಾರದ ಮುಂದೆ ಇಡ್ತಾವ. ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕಂತಿಕೊಂಡು ಸರ್ಕಾರದ ಮುಂದೆ ಇಟ್ಟು ಸರ್ಕಾರಕ್ಕೆ ಒತ್ತಡ ಆಗ್ತವ. ಅಷ್ಟೇ ಅಲ್ಲ, ಸರ್ಕಾರದ ಎಲ್ಲಾ ನೀತಿ ನಿರ್ಧಾರಗಳ ಬಗ್ಗೆ ಅಧಿಕಾರವನ್ನು ಕುರಿತು ಜನರಿಗೆ ಮುಟ್ಟಿಸ್ತವ. ಈ ರೀತಿಯಾಗಿ ಸಾರ್ವಜನಿಕರು ಮತ್ತು ಸರ್ಕಾರದ ನಡುವೆ ರಾಜಕೀಯ ಪಕ್ಷಗಳು ಬ್ರಿಡ್ಜ್ ಆಗಿ, ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಪ್ರಜೆಗಳ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೂ ಸಹಿತ ಇಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ ಅಂತ ಹೇಳ್ತೀವಿ ನಾವು. ರಾಜಕೀಯ ಪಕ್ಷಗಳು ದೇಶದಲ್ಲಿರುವ ವಿವಿಧ ಜಾತಿ, ಧರ್ಮ, ಜನಾಂಗ ಪ್ರದೇಶಗಳಿಗೆ ಸೇರಿದ ಜನರ ವಿವಿಧ ಹಿತಾಸಕ್ತಿಗಳನ್ನು ಸಹಿತ ರಕ್ಷಿಸಲು ಪ್ರಯತ್ನಿಸುತ್ತವ. ನಾನು ಆಗಲೇ ಹೇಳಿದೆ, ಈ ಭಾರತದಲ್ಲಿ ಅನೇಕ ಜಾತಿ, ಧರ್ಮ, ಜನಾಂಗ, ಎಲ್ಲ ಸಂಸ್ಕೃತಿ, ಆಚಾರ, ವಿಚಾರವಿದೆ. ಅವೆಲ್ಲವುಗಳನ್ನು ರಕ್ಷಿಸುವ ಕಾರ್ಯ ರಾಜಕೀಯ ಪಕ್ಷಗಳು ಮಾಡ್ತವ. ಯಾಕಂದ್ರೆ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣೆಯಲ್ಲಿ ಗೆದ್ದು ಬರಬೇಕಾದ್ರೆ ಎಲ್ಲರನ್ನ ನಾವು ಸಮಾನವಾಗಿ ನೋಡ್ಬೇಕಂತ ತತ್ವದಿಂದ ಹಿಡಿದು ಯಾವುದೇ ಸಮಸ್ಯೆ ಬಂದರೂ ಸಹಿತ ಏನ್ ಮಾಡ್ತಾವು, ಅದನ್ನ ಹೋಗಲಾಡಿಸಿ ಅವರವರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಿಸ್ತವ. ಮತ್ತು ಪ್ರಜೆಗಳಲ್ಲಿ ಐಕ್ಯತೆ, ಒಂದೇ ಅಂತಕ್ಕಂಥ ಭ್ರಾತೃತ್ವ ಭಾವನೆಯನ್ನ ಮೂಡಿಸ್ತವ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳೇನು? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇವುಗಳ ಆಧಾರದ ಮೇಲೆ ಪ್ರಜಾಪ್ರಭುತ್ವ ಸರ್ಕಾರ ನಿಂತಿರುತ್ತದೆ. ಈ ಪ್ರಜಾಸತ್ತಾತ್ಮಕ ಮೌಲ್ಯವನ್ನ, ಐಕ್ಯತಾ ಭಾವನೆಯನ್ನ,
ಭ್ರಾತೃತ್ವ ಭಾವನೆಯನ್ನು ರಾಜಕೀಯ ಪಕ್ಷಗಳು ಎಲ್ಲ ಪ್ರಜೆಗಳೆಲ್ಲ ಮೂಡಿಸ್ಲಿಕ್ಕೆ ಒಂದು ಬಹಳ ಶ್ರಮ ವಹಿಸ್ತವೆ ಅಂತ ಹೇಳ್ಬೋದು. ಹೀಗೆ ಈ ಒಂದು ರಾಷ್ಟ್ರೀಯತೆಯನ್ನು ಮತ್ತು ಅಷ್ಟೇ ಅಲ್ಲ, ಪ್ರಜೆಗಳ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸ್ತವ. ನಮ್ಮ ದೇಶ, ನಮ್ಮ ಜನಾಂಗ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅಂತಕ್ಕಂಥ ಒಂದು ಅಭಿಮಾನವನ್ನ, ಭಕ್ತಿಯನ್ನು ಸಹಿತ ಮೂಡಿಸ್ತವ ಅಂತ ಹೇಳ್ಬೋದು. ಮತ್ತು ದೇಶವು ಆಂತರಿಕ ಒಂದು ಸಮಸ್ಯೆಗಳಿಗೆ ಸಿಲುಕಿದಾಗ ಪ್ರಜೆಗಳಲ್ಲಿ ಒಂದು ಸಹೋದರ ಭಾವನೆಯನ್ನ ಮೂಡಿಸಿ ಆ ಸಮಸ್ಯೆಯನ್ನ ಬಗೆಹರಿಸ್ತವ. ಯಾವುದೇ ಕೋಮುವಾದ ಗಲಾಟೆಗಳಿರ್ಬೋದು, ಯಾವುದೇ ರೀತಿಯ ಒಂದು ಜಾತಿಯ ಒಂದು ಗಲಾಟೆ ಇರ್ಬೋದು, ಪಂಗಡದ ಗಲಾಟೆ ಇರ್ಬೋದು, ಯಾವುದೇ ರೀತಿಯ ಗಲಾಟೆಗಳಿದ್ದಾಗ ಏನಾಗ್ತದೆ, ಅವುಗಳಲ್ಲಿ ಒಂದು ಐಕ್ಯತಾ ಮನೋಭಾವನೆಯನ್ನು ಮೂಡಿಸಿ ರಾಜಕೀಯ ಪಕ್ಷಗಳು ಅದನ್ನ ಆ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತವೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಕೂಡ ರಾಜಕೀಯ ಪಕ್ಷಗಳು ಪ್ರಜೆಗಳಲ್ಲಿ ಒಂದು ಐಕ್ಯತಾ ಭಾವನೆ, ರಾಷ್ಟ್ರೀಯತೆಯ ಭಾವನೆಯನ್ನ ಮೂಡಿಸ್ತವೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇನ್ನು ಕೊನೆಯದಾಗಿ ರಾಜಕೀಯ ಪಕ್ಷಗಳ ಒಂದು ಕೊನೆಯ ಕಾರ್ಯ ಯಾವುದು? ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ. ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ತಮ್ಮದೇ ಆದಂಥ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಪಕ್ಷದ ತತ್ವಗಳು, ಸಿದ್ಧಾಂತಗಳು, ಅಭಿಪ್ರಾಯಗಳು ಬೇರೆ ಬೇರೆ ಆಗಿರ್ತಾವೆ. ಆದರೆ ರಾಷ್ಟ್ರದ ಒಂದು ರಕ್ಷಣೆಯ ಒಂದು ಸಂದರ್ಭ ಬಂದಾಗ, ಬೇರೆ ಯಾವುದೋ ದೇಶ ನಮ್ಮ ದೇಶದ ಮೇಲೆ ಯುದ್ಧ ಸಾರಿದಾಗ, ಅಂತಹ ಸಂದರ್ಭದಲ್ಲಿ ಬೇರೆ ಯಾವುದೇ ದೇಶ ನಮ್ಮ ದೇಶವನ್ನು ಅವಹೇಳನಕಾರಿಯಾಗಿ ಒಂದು ಬೈದಾಗ ಅಥವಾ ಸಮರ ಸಾರಿದಾಗ ಏನಾಗುತ್ತೆ, ಆಗ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮಲ್ಲಿದ್ದಂಥ ಭಿನ್ನಾಭಿಪ್ರಾಯನ ಹೋಗಲಾಡಿಸಿ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ಏನು ಮಾಡ್ತವೆ, ಆ ರಾಷ್ಟ್ರದ ವಿರುದ್ಧ ಏನಾಗ್ತವೆ, ಆ ರಾಷ್ಟ್ರದ ತತ್ವವನ್ನು ಖಂಡಿಸ್ತವೆ, ನಮ್ಮ ರಾಷ್ಟ್ರದ ರಕ್ಷಣೆಗಾಗಿ ಹೋರಾಡ್ತವೆ. ನೋಡಿದಾಗ 1999 ನೋಡಿರ್ಬೋದು, ಅವಾಗ 2000 ಇಸ್ವಿಯಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನ ನುಸುಳಕೋರರು ಭಾರತದ ಒಂದು ಗಡಿಯನ್ನು ಪ್ರವೇಶಿಸಿದಾಗ ಆಗ ಎಲ್ಲ ರಾಜಕೀಯ ಪಕ್ಷಗಳು ಪಾಕಿಸ್ತಾನ ವಿರುದ್ಧ, ಅದರ ತತ್ವದ ವಿರುದ್ಧ ಖಂಡಿಸಿದವು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಚೀನಾ ಕೂಡ ಪದೇ ಪದೇ ಪ್ರಸ್ತುತವಾಗಿ ಭಾರತದ ಗಡಿಯನ್ನು ಉಲ್ಲಂಘಿಸಿ ಒಂದು ಆ ಸೈನಿಕರನ್ನು ಹತ್ಯೆಗೈದಾಗ ಕೂಡ ಭಾರತದ ರಾಜಕೀಯ ಪಕ್ಷಗಳು ಆ ಚೀನಾದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಡ ಆಗ್ತವೆ. ಎಲ್ಲ ಪಕ್ಷಗಳು ಒಂದಾಗಿಬಿಟ್ಟಿವೆ, ಆ ಚೀನಾದ ವಿರುದ್ಧ ವಿಮರ್ಶೆ ಮಾಡ್ತಾ ಇವೆ, ಉರಿ ಹಾಯ್ತಾ ಇವೆ, ಮಾತನಾಡ್ತಾ ಇದೆ, ಅದನ್ನು ವಿರೋಧಿಸ್ತಾ ಇವೆ, ಖಂಡಿಸ್ತಾ ಇವೆ ಅಂತ ಹೇಳ್ಬೋದು. ಅದಕ್ಕಾಗಿ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಅಭಿಪ್ರಾಯದ ಸಂಗ್ರಹಣೆ ಮೇರೆಗೆ ಇವತ್ತು ದಿವಸ ನಮ್ಮ ಭಾರತದ ಒಂದು ಜನಪ್ರಿಯ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚೀನಾದ ಯಾವುದೇ ಉತ್ಪನ್ನವನ್ನು ನಾವು ಖರೀದಿಸುವುದಿಲ್ಲ, ಉಪಯೋಗಿಸುವುದಿಲ್ಲ ಅಂತ ನಿಷೇಧ ಮಾಡಲಾಗಿದೆ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ರಾಷ್ಟ್ರದ ಗೌರವದ ಪ್ರಶ್ನೆ ಬಂದಾಗ, ರಾಷ್ಟ್ರದ ರಕ್ಷಣೆ ಪ್ರಶ್ನೆ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದು ಒಗ್ಗಟ್ಟಾಗಿ ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡ್ತವೆ, ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡ್ತವೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಮಹತ್ವಪೂರ್ಣ ಒಂದು ಕಾರ್ಯಗಳನ್ನು ಭಾರತದಲ್ಲಿ ನಿರ್ವಹಿಸ್ತಾ ಇವೆ ಅಂತ ಹೇಳ್ಬೋದು. ಇಷ್ಟು ಸಾಕು ವಿದ್ಯಾರ್ಥಿಗಳೇ. ನಾಳೆ ತರಗತಿ ನಾನು ಪಕ್ಷಾಂತರ ಕಾಯ್ದೆಯ ಬಗ್ಗೆ, ಪಕ್ಷಾಂತರ ಅಂದ್ರೇನು, ಅದ್ರ ಕಾಯ್ದೆಯ ಬಗ್ಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾನು ನಾಳೆ ಕ್ಲಾಸನ್ನು ತಗೊಳ್ತೀನಿ ವಿದ್ಯಾರ್ಥಿಗಳೇ. ಇಷ್ಟೆಲ್ಲ ನಾವು 1ನೇ ಅಧ್ಯಾಯ ಮುಗಿದು 2ನೇ ಅಧ್ಯಾಯ ಕೂಡ ಮುಗಿಲಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ನೀವು ಆ ಕ್ಲಾಸನ್ನು ವೀಕ್ಷಿಸಿ, ಅಬ್ಸರ್ವ್ ಮಾಡಿ, ಅದು ಬರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಅದನ್ನು ಪ್ರಶ್ನೆಗೆ ಉತ್ತರಗಳನ್ನು ಬರೆದು, ಯಾವುದೇ ಒಂದು ನಿಮಗೆ ಗೊಂದಲ ಇದ್ದರೆ, ಸಮಸ್ಯೆ ಇದ್ದರೆ ನೀವು ಫೋನ್ ಮಾಡಿ ಕೇಳ್ಬೋದು ಈ ಪಾಠದ ಬಗ್ಗೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನಮಗೆ ಒಂದು ವ್ಯವಸ್ಥೆ ಇರುತ್ತೆ ವಿದ್ಯಾರ್ಥಿಗಳೇ. ನಾವು ಮತದಾನ ಮಾಡಲಿಕ್ಕೆ ಹೋಗಿರ್ತೀವಿ, ನಮಗೆ ಯಾವ ವ್ಯಕ್ತಿನೂ ಇಷ್ಟ ಆಗಂಗಿಲ್ಲ, ಯಾವ ಅಭ್ಯರ್ಥಿ, ಯಾವ ರಾಜಕೀಯ ಪಕ್ಷಗಳು ಇಷ್ಟ ಇಲ್ಲ. ನಾವು ಎದಕ್ಕೆ ಮತದಾನ ಮಾಡಬೇಕಂದ್ರೆ, ಕೊನೆಯದಾಗಿ ಆ ವ್ಯಕ್ತಿಯ ರಾಜಕೀಯ ಪಕ್ಷದ ರೂಪದಲ್ಲಿ ನನ್ ಆಫ್ ದಿ ಅಬೌವ್, ಮೇಲಿನವರು ಯಾರು, ನನ್ನ ಆಯ್ಕೆಯಲ್ಲ ಅಂತ ಬರೆಯಲ್ಪಟ್ಟಿರ್ತದೆ ವಿದ್ಯಾರ್ಥಿಗಳೇ. ನಾವು ಆ ಬ್ಯಾಲೆಟ್ ಯೂನಿಟ್ನಲ್ಲಿ ಮತದಾನ ಮಾಡಲಿಕ್ಕೆ ಹೋದಾಗ ಕೊನೆಯ ಬಟನನ್ನು, ಯಾವ ವ್ಯಕ್ತಿಗೂ ಇಷ್ಟ ಇಲ್ಲದಾಗ ಕೊನೆಯ ಬಟನನ್ನು ಒತ್ತಬಹುದು. ಅದು ಮೇಲಿನವರು ಯಾರು, ನನ್ನ ಆಯ್ಕೆಯಲ್ಲ, ಯಾರು ನನಗಿಷ್ಟ ಇಲ್ಲ ಅಂತ
ಆ ಬಟನನ್ನು ಪ್ರೆಸ್ ಮಾಡ್ಬೋದು. ನನ್ ಆಫ್ ದಿ ಅಬವ್ ಅಂತೀವಿ, ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ ಅಂತ ಒಂದು ಪ್ರಮುಖವಾದಂಥ ಒಂದು ಬರವಿರುತ್ತೆ. ಯಾವ ವ್ಯಕ್ತಿನೂ ನಮ್ಮ ಅಭ್ಯರ್ಥಿಗಳು ಇಷ್ಟವಿಲ್ಲದಾಗ ನಾವು ಅದನ್ನು ಒತ್ಬೋದು. ನಾವು ಯಾರಿಗೂ ಮತದಾನ ಮಾಡೋಂಗಿಲ್ಲ, ಮತ ಹಾಕ್ತೀವಿ ಆದರೆ ಯಾರಿಗೂ ಮತ ಹಾಕುವುದಿಲ್ಲ ಅಂತ ಮಾಡ್ಬೋದು ವಿದ್ಯಾರ್ಥಿಗಳು. ಹೀಗೆ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಯಿತು, ಚುನಾವಣೆ ಸುಧಾರಣೆಗಳನ್ನು ನಾವು ಈ ರೀತಿಯಾಗಿ ಮಾಡ್ತೀವಿ. ಮತದಾರರ ಗುರುತಿನ ಚೀಟಿ, ವಿದ್ಯುನ್ಮಾನ ಮತಯಂತ್ರ ಮತ್ತು ಅಭ್ಯರ್ಥಿಗಳ ವಿವರಗಳ ಕಡ್ಡಾಯ ಘೋಷಣೆ ಅಷ್ಟೇ ಅಲ್ಲ, ಚುನಾವಣಾ ವೆಚ್ಚಕ್ಕಾಗಿ ಸರ್ಕಾರವೇ ಒಂದು ಆ ಖರ್ಚನ್ನು ಭರಿಸ್ತಕ್ಕಂಥ ವಿಧಾನ, ಇವೆಲ್ಲವೂ ಚುನಾವಣಾ ಸುಧಾರಣೆಗಳಲ್ಲಿ ಬರ್ತಕ್ಕಂಥ ಅಂಶಗಳು ಅಂತ ಹೇಳ್ಬೋದು. ಇನ್ನು ನಾಳೆ ತರಗತಿಯಲ್ಲಿ ನಾನು ರಾಜಕೀಯ ಪಕ್ಷಗಳ ಬಗ್ಗೆ ಹೇಳ್ತೀನಿ ವಿದ್ಯಾರ್ಥಿನಿಯರೇ. ಓಕೆ, ಥ್ಯಾಂಕ್ ಯು.